ಹುಟ್ಟಿ ಅಣ್ಣ ಅತ್ತಿಗೆ ಎಲ್ಲಿ ಹೋದೆಯೋ ಚೋರ ಕೃಷ್ಣನೇ ಹಾದಿ ಬೀದಿಲಿ ಸೆರಗ ಎಳೆವನೆ ಎಲ್ಲಿ ಹೋದೆಯೋ ಚೋರ ಕೃಷ್ಣನೇ ಹಾದಿ ಬೀದಿಲಿ ಸೆರಗ ಎಳೆವನೆ ಎಲ್ಲಿ ಹೋದೆಯೋ Behave yourself. Behave. ಓ ಬಾನು 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 ಇನ್ನೊಂದು ಸ್ವಲ್ಪ ಟೆಂಪ್ಟ್ ಮಾಡೋದಕ್ಕಿಲ್ವೇನೆ ಅವನ ಬಂಡವಾಳ ಗೊತ್ತಾಗ್ಬಿಡೋದು. ಜೋಗಯ್ಯ, ಅರ್ಥ ಆಗ್ತಾ ಇಲ್ಲ. ಹೆಣ್ಣಿನ ಮರ್ಮಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಬುದ್ಧಿನ ಸಿಟ್ಟಿನ ಕೈ ಕೊಡ್ಬೇಡಿ. ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿ. ಭೂತ ಈ ತರ ಗರ್ಭದೊಳಗೆ ಎಲ್ಲಿವರೆಗೆ ಅಂತ ಜ್ವಾಲಾಮುಖಿ ನದುಮ್ಕೊಂಡಿರ್ತಾಳೆ, ಎಷ್ಟು ಅಂತ ಸಹಿಸ್ಕೋತಾಳೆ. ಈ ಜನ ನೆಮ್ಮದಿಯಾಗಿರೋಕ್ ಬಿಡಲ್ಲ ಜೋಗಯ್ಯ, ನೆಮ್ಮದಿಯಾಗಿರೋಕ್ ಬಿಡಲ್ಲ. ಸಂಬಂಧಗಳು ಅಪವಿತ್ರವಾಗುತ್ತವೆ, ಸಂತೋಷ ನಾಶ ಆಗುತ್ತೆ, ನೆಮ್ಮದಿ ಚಿಂದಿ ಆಗುತ್ತೆ ಅಂತ ಈ ಬೇವರ್ಸಿಗಳಿಗೆ ಯಾಕೆ ಅರ್ಥ ಆಗಲ್ಲ ಜೋಗಯ್ಯ? ಅಲ್ಲ ಜೋಗಯ್ಯ, ನಿನ್ನ ಎದೆ ಒಳಗೆ ಸಿಡಿಮದ್ದನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಸಿಡಿಬೇಡ ಅಂತ ಇದೆಯಲ್ಲ. ನಂದು ಬಿಡಿ ಬುದ್ಧಿ, ಇದು ಬಿದ್ದೋಗ ಮರ. ಬದುಕಿ ಬಾಳ್ಬೇಕಾದವರು ನೀವು ನೀವು ಬಂಗಾರದಂತ ಮಡದಿ ಕೈ ಹಿಡ್ದಿದ್ದೀರಿ ಅಲ್ಲ ಬುದ್ಧಿ.
ನೀವೇ ಹಠ ಹಿಡಿದು ಆ ಹುಡುಗಿನೇ ಮದುವೆ ಆಗೋದು ಅಂತ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ. ಅಂತದ್ರಲ್ಲಿ ನೀವು ಆ ಹುಡುಗಿನ ಮರ್ತು ಬಿಟ್ರ? ಇದು ಸರಿನಾ ಬುದ್ಧಿ? ಆ ಹೆಣ್ಣು ಮಗಿನ ಹೊಟ್ಟೆನಲ್ಲಿ ನಿಮ್ ಕೂಸು ಬೆಳೀತಾ ಇದೆ ಬುದ್ಧಿ. ನನಗೋಸ್ಕರ ಒಂದೇ ಒಂದ್ಸಲ ಆ ಮಗಿನ ಜ್ಞಾಪಿಸ್ಕೊಳ್ಳಿ ಬುದ್ಧಿ. ಜೋಗಯ್ಯ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಎಲ್ಲರೂ ನಾಶ ಆಗ್ತಾರೆ ಅಂತ ಆ ದುರ್ಯೋಧನಿಗೆ ಗೊತ್ತಿತ್ತು. ಆದ್ರೂ ಯುದ್ಧ ಮಾಡ್ದ. ಯಾಕೆ ಗೊತ್ತಾ? ಛಲ. 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಪರಶುರಾಮ ಕ್ಷತ್ರಿಯರನ್ನ ಸದೆ ಬರ್ದ. ಯಾಕೆ ಗೊತ್ತಾ? ಛಲ. ನಾನು ಅಷ್ಟೇ. ಇನ್ನೊಬ್ಬರ ಸಂಸಾರನ ಹಾಳು ಮಾಡೋರು ಹೆಂಗಸೇ ಆಗಿರ್ಲಿ, ಗಂಡಸೇ ಆಗಿರ್ಲಿ, ಅವರನ್ನ ಬೇಟೆಯಾಡೋದೇ ನನ್ನ ಗುರಿ, ನನ್ನ ಛಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೂ ಗೊತ್ತಿದೆ, ಆದ್ರೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಧರ್ಮದ ಫಲಿತಾಂಶನೂ ಗೊತ್ತಿದೆ, ಹಾಗಂತ ನನ್ನ ಬೇಟೆ ನಿಲ್ಲಲ್ಲ. ಜೋಗಯ್ಯ, ನನಗೆ ಹುಟ್ಟೋ ಮಗನು ಮೊಂಡನಾಗಿ ಬದುಕಬೇಕು ಅಂತ ಬಯಸ್ತೀನಿ ಹೊರತು ಹೆಂಡನಾಗಿ ಬದುಕಬಾರದು, ಬದುಕೂಡ್ದು. ಅಂಜುವವನಲ್ಲ, ಅಳುಕುವವನಲ್ಲ ಈ ಮೊಂಡ. ಕೆಣಕುವವರನ್ನು ಸುಮ್ಮನೆ ಬಿಡುವವನಲ್ಲ ಈ ಮೊಂಡ. ಪಟ್ಟು ಹಿಡಿದರೆ ಮಟ್ಟ ಹಾಕುವವರೆಗೂ ನಿದ್ರಿಸುವವನಲ್ಲ ಈ ಮೊಂಡ. ನಿಮ್ಮ ವಿರಾಟ್ ರೂಪ ನನಗೆ ಗೊತ್ತು, ಆದ್ರೂ ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ ಬುದ್ಧಿ. ಈ ನಿರ್ಧಾರ ಅಚಲ. ಬುದ್ಧಿ, ಪಟ್ಟಿಡಿಬೇಡಿ ಬುದ್ಧಿ, ಹಠ ಮಾಡಬೇಡಿ ಬುದ್ಧಿ, ಮುಂಡತನ ಮಾಡಬೇಡಿ ಬುದ್ಧಿ. ನಾನು ಕಣೋ ನಿನ್ನತ್ತಿಗೆ ನಿಮ್ಮಮ್ಮ. ನಾನು ನಿನ್ನ ಹತ್ರ ಮಾತಾಡ್ಬೇಕಪ್ಪ. ಎಲ್ಲಿಗೆ ಬರ್ಬೇಕು ಹೇಳು? ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ. ಮೊಂಡ ಈ ಮೊಂಡ, ಧರ್ಮದಲ್ಲಿ ಬಲುನಿಷ್ಠ, ಕರ್ಮದಲ್ಲಿ ವಶಿಷ್ಠ. ಮೊಂಡ ಈ ಮೊಂಡ, ಉರಿಗಣ್ಣು ಬಿಟ್ಟು ಸುಡುಕೆಂಡ ಸುರಿವನು ಈ ಮೊಂಡ. ಕತ್ತಿಯನ್ನು ಎತ್ತಿರ ಕಸರ ಕೊಲ್ಲುವ ಈ ಮೊಂಡ. ಛಲ ಕೊಟ್ಟರೆ ಗುರಿ ತಪ್ಪನು ಮೊಂಡ, ಜಗಮುಂಡ. ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ. ಮೊಂಡ ಈ ಮೊಂಡ. ಗೋಪಿ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳು. ಅರ್ಹತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಿದ ಪಾಪಕ್ಕೆ ಈ ಭೂಮಿ ನನ್ನನ್ನ ಬಾಯಿ ಬಿಟ್ಟು ನುಂಗು ಬಿಡಬಾರ್ದು ಅನ್ನಿಸ್ತಿದೆ. ಹೆಣ್ಣಂದ್ರೆ ನೀನೇ ಕಣೆ. ಏನ್ ಪ್ರೀತಿ, ಏನ್ ವಿಶ್ವಾಸ, ಏನ್ ವಾತ್ಸಲ್ಯ, ಏನ್ ಅಭಿಮಾನ. ತಮ್ಮ ಗೋಪಿ ನನ್ ತಮ್ಮ ಅಂತ ಹೇಳಿ ಕೊನೆಗೆ ನಿನ್ ತಮ್ಮನಿಗೆ ಸೆರಗು ಜಾಸ್ತಿ ಬಿಟ್ಟಿಲ್ಲ. ಮಾತಾಡ್ಬೇಡ, ಉಸಿರು ಬಿಡಬೇಡ. ನಿನ್ನ ಪ್ರೀತಿ ನಿಷ್ಕಳಂಕವಾದದ್ದು ಅಂತ ನಂಬಿದ್ದೆ. ಆದ್ರೆ ಅದು ಪ್ರೀತಿ ಅಲ್ಲ, ಕಾಮಾಗ್ನಿ ಜ್ವಾಲೆ ಅಂತ. ಏನು ಗೆಟಪ್ಪು, ಏನು ಸೆಟಪ್ಪು, ಏನು ಬಿಲ್ಡಪ್ಪು.
ನನ್ ಮಾತು ಏಯ್! ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಓವರ್ ಆಕ್ಟಿಂಗ್ ಮಾಡಬೇಡ. ನಿನ್ನ ಸೋಗ್ಲಾಡಿ ಮುಖಕ್ಕೆ ಸದಾಚಾರದ ಸೋಗ್ ಬೇರೆ ಕೇಳು. ತಮ್ಮಾಂದೆ ಮಗನ ಸಮಾನಾಂದೆ ಕೈ ತುತ್ತಿನಿಸ್ದೆ ಜೊತೆಲಿ ವಿಷಾನೂ ಕೊಟ್ಬಿಟ್ಟಿಯಲ್ಲೇ. ಪತಿವ್ರತೆ ತರ ಪೋಸ್ ಕೊಟ್ಟು ಪಶುಗಳಿಗಿಂತ ಹೀನಾಯವಾಗಿ ನಡ್ಕೊಂಡ್ಬಿಟ್ಟಿಯಲ್ಲೇ. ನನ್ನ ನಂಬಿಕೆನ, ನನ್ನ ಪರಿಶುದ್ಧ ಭಾವನೆಗಳನ್ನ ಕೊಚ್ಚೆ ನೀರಿನಲ್ಲಿ ಹಾಕ್ಬಿಟ್ಟಿಯಲ್ಲ. ನನ್ ಮಾತು ಕೇಳು. ನಾನ್ ಮಾಡಿದ ತಪ್ಪಿನಿಂದ ನೊಂದು ಬೆಂದು ಪರಿತಾಪ ಪಟ್ಟು ಸತ್ತು ಹೋಗ್ತಾ ಇದ್ದೇನೆ ನಾನು. ಸೆರಗು ಜಾಲ್ಸೋವಾಗಿಲ್ಲದ ಪರಿಜ್ಞಾನ, ಪರಿತಾಪ, ಪಶ್ಚಾತ್ತಾಪ ಈಗ ಎಲ್ಲಿಂದ ಬಂತೆ? ಏಯ್! ಈ ಪ್ರಪಂಚದ ಶಾಂತಿ ಹಾಳು ಮಾಡೋ ಟೆರರಿಸ್ಟ್ಗಳಿಗಿಂತ, ಜನರ ನೆಮ್ಮದಿನ ಹಾಳು ಮಾಡೋ ನಕ್ಸಲೈಟ್ಸ್ಗಳಿಗಿಂತ, ಸಂಸಾರನ ಹಾಳು ಮಾಡೋ ನಿಮ್ಮಂತ ಹೆಂಗಸರು ಯಾವ ನೈಟ್ರೋಜನ್ ಬಾಂಬ್ಗಿಂತಲೂ ಕಮ್ಮಿ ಇಲ್ಲ. ಇಡೀ ಜಗತ್ತು ಭಾರತ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳುತ್ತೆ. ಯಾಕೆ ಗೊತ್ತೇನೆ? ಪವಿತ್ರವಾದ ಸಂಬಂಧ, ನಿಷ್ಕಲಂಕವಾದ ಪ್ರೇಮ, ಪ್ರೀತಿ, ವಿಶ್ವಾಸ ಈ ಮಣ್ಣಲ್ಲಿ ಹುಟ್ಟಿ ಬಂದಿರೋರ್ಗೆ ರಕ್ತಗತವಾಗಿರುತ್ತೆ ಅಂತ. ಈ ಜಗತ್ತನ್ನ ಆಳಿದ ಚಕ್ರೇಶ್ವರನಿಂದ ಹಿಡಿದು ಭಿಕ್ಷುಕರಿವರೆಗೂ ಆ ಭಗವಂತ ಅದೃಷ್ಟದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಹೊರತು ತಾಯಿ ಪ್ರೀತಿಲಿ ವ್ಯತ್ಯಾಸ ಮಾಡಲಿಲ್ಲ ಕಡೆ, ವ್ಯತ್ಯಾಸ ಮಾಡಲಿಲ್ಲ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡಿದ ಈ ಗೋಪಿ ಎದುರಿಗೆ ಕಾಮದೇವತೆಯಾಗಿ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲೇ. ಯಾಕೆ ಆತ್ಮದ್ರೋಹ ಮಾಡ್ಕೊಂಡು ನಿನ್ನಂತ ಮನೆ ಹಾಳು ಮಾಡೋ ಹೆಂಗಸು ಈ ಭೂಮಿ ಮೇಲೆ ಬದುಕಿರಬಾರ್ದು, ಬದುಕಿರ್ಕೂಡ್ದು. ಸಾಯ್ಬೇಕಾದವಳು ಅವಳಲ್ಲ ಕಣೋ, ಬಡ್ಡಿ ಮಗನೇ ನೀನು ಯಾವತ್ತೋ ಕಂಬಿ ಎಣಿಸ್ಬೇಕಾಗಿತ್ತು. ಆದ್ರೆ ಅದು ಈ ಮೂರ್ಖಳಿಂದ ಸಾಧ್ಯ ಆಗಿರ್ಲಿಲ್ಲ. ನಾನು ಪಡ್ಕೊಂಡೆ. ಲೇ ಇಡಿಯಟ್, ಅವನಿಗೆ ಇನ್ನೊಂದು ಮುಖ ಇದೆ ಕಣೆ, ಅವನು ಪ್ರಳಯಾಂತಕ ಅಂತ. ಆದ್ರೆ ಅವಳು ನಂಬಲಿಲ್ಲ. ಅಯ್ಯಯ್ಯೋ, ನಮ್ಮ ಗೋಪಿ ಅಂತವನಲ್ಲ ರೀ, ಅವನ ತರ ಹೆಣ್ಣನ್ನ ಗೌರವಿಸೋ ಗಂಡು ಈ ಜಗತ್ತಲ್ಲಿ ಯಾರಿದ್ದಾರೆ ಅವನು. ಕೊನೆಗೆ ತಾಳಿ ಕಟ್ಟಿದ ಗಂಡನಿಗೆ ಕಪಾಳಿಸ್ಕೊಡ್ದು. ಆದ್ರೂ ನಾನು ಸಹಿಸ್ಕೊಂಡೆ. ಯಾಕೆ ಗೊತ್ತಾ? ಒಂದಲ್ಲ ಒಂದು ದಿನ ನಿನ್ನ ಬಣ್ಣ ಬಯಲು ಆಗೇ ಆಗುತ್ತೆ. ಅವತ್ತು ಅವಳು ಪಶ್ಚಾತ್ತಾಪ ಪಡ್ಲಿ ಅಂತ. ಪಡ್ತಾ ಇದ್ದಾಳೆ, ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನಿನ್ನ ತಂಗಿ ವಿಚಾರ ನನಗೆ ತಿಳಿದಾಗ್ಲೇ ನನಗೆ ನಿನ್ನ ಬಗ್ಗೆ ಕನ್ಫರ್ಮ್ ಆಗಿತ್ತು ಕಣೋ. ಆದ್ರೆ ಏನ್ ಮಾಡಿ, ಸಾಕ್ಷಿ ಇರ್ಲಿಲ್ಲ. ಪರದಾಡಿ ಕೊನೆ ವಿಧಿ ಇಲ್ಲದೆ ಈ ಕಾಕಿ ತೊಟ್ಕೊಂಡ್ರು ಕರ್ಮಕ್ಕೆ ನನ್ನ ಹೆಂಡತಿನೇ ಆಯ್ತು ಅಂದಾಗ ಬಳಸ್ಕೊಂಡು ಅವಳ ಹತ್ರ ನಾಟಕ ಆಡಿಸ್ದೆ. I am sorry, boy. I am really sorry. Gopi, the game is over.
ಅಮ್ಮ ಅಮ್ಮ ಗೋಪಿ ಗೋಪಿ ಅಮ್ಮ ಕಂದ ಗೋಪಿ ಏನಾಯ್ತು ನಿಮ್ಗೆ ಯಾರೇನ್ ಮಾಡಿದ್ರು ಗೋಪಿ ಪೊಲೀಸ್ನವರು ಪೊಲೀಸರು ನನ್ನನ್ನ ಶೂಟ್ ಮಾಡ್ಬಿಟ್ರು ಶೂಟ ಅದೇ ನೀನ್ ನನ್ ಬಿಟ್ಟೋಗ್ತೀಯ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಕಂದ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ 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 ಅಮ್ಮ 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 ಕಣ್ಬಿಡಮ್ಮ ಒಂದೇ ಒಂದ್ಸಲ ಕಣ್ಬಿಡಮ್ಮ ಅಮ್ಮ ಅಮ್ಮ ನಾನೇನು ತಪ್ಪು ಮಾಡ್ಲಿಲ್ಲ ಅಮ್ಮ ಕಣ್ಬಿಡಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಎದ್ದೆ ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ಎದ್ದೇಳಮ್ಮ ಏನು ಆಗಲ್ಲ ಅಮ್ಮ ಎದ್ದೇಳ ಕಣ್ಬಿಡಮ್ಮ ಹೊಸ ನಾಟಕ ಮಾಡ್ತಾ ಇದೀಯಾ? ಏ ಗೋಪಿ, ನಿನ್ನ ಹೊಸ ವರ್ಷಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳ್ಕೊ. ನೋಡು ನೋಡು, ನಿನ್ನ ತಮ್ಮ ಹೊಸ ನಾಟಕ ಆಡ್ತಾ ಇದ್ದಾನೆ. ನಿನ್ನ ಎದ್ದೇಳಮ್ಮ ಅಮ್ಮ 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 ಎದ್ದೇಳಮ್ಮ ನನ್ನ ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ಅಮ್ಮ ಗೋಪಿ ಏನಪ್ಪ ಇದು ಅತ್ತಿಗೆ ನನ್ನ ಅಮ್ಮ ಅತ್ತಿಗೆ ಜೀವ ಅತ್ತಿಗೆ ಅಮ್ಮ ಅಮ್ಮ ಜಗಣ್ಣನ ಹೆಂಡತಿ ಮಂಗಳ ಅಲ್ವಾ? ಜಗಣ್ಣ ಎಲ್ಲಿ? ಜಗಣ್ಣ ಜಗಣ್ಣ ಮೇಲ್ ಬನ್ನಿ. ನೀವ್ಯಾ ಕಳೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಏನಾಯ್ತು ಜಗಣ್ಣ? ಏನು ಅಂತ ಹೇಳಕ್ಕ, ಎಷ್ಟು ಅಂತ ಹೇಳಕ್ಕ. ಇವ್ರು ಮಾಡಿದ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತಕ್ಕ. ಉಟ್ಕೊಳಕ್ ಬಟ್ಟೆನೂ ಇಲ್ದಿರೋಂತ ಪರಿಸ್ಥಿತಿ. ಇದ್ದಿದ್ ಒಂದ್ ಮನೇನು ಹರಾಜ್ ಆಗೋಯ್ತಕ್ಕ. ಕೊನೆಗೆ ಯಾವ ದಾರಿನೂ ತೋಚದೆ ನಿಮ್ಮ ಆಶ್ರಯ ಬಯಸ್ ಬಂದಿದ್ದೀವಕ್ಕ. ಜಗತ್ತಲ್ಲಿ ಹುಟ್ಟುವಾಗ ಯಾರು ಏನು ತರಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ನೋಣ. ಬನ್ನಿ ಬನ್ನಿ. ಅಮ್ಮ ಅಮ್ಮ, ಏನ್ ಕಂದ? ಆಂಟಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರ ಬಗ್ಗೆ. ಹಾ, ಈಗೇನ್ ಮಾಡ್ಬೇಕು ಅಂತಿದ್ದೀರಾ ಜಗನ್ನಾಥ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಣ್ಣ. ಜೀವನದ ದಾರಿ ಮಬ್ಬ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಎಲ್ಲ ನನ್ನ ಹಣೆ ಬರಹ. ನೀವೇನು ತಲೆ ಕೆಡಿಸ್ಕೋಬೇಡಿ ಜಗನ್ನಾಥ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬದುಕೋದನ್ನ ಕಲಿಬೇಕು. ನೀವು ನಮ್ಮ ಆಫೀಸಲ್ಲೇ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರಿ. ಆಮೇಲೆ ಮಹಡಿ ಮೇಲಿರೋ ಮನೆ ಹೇಗೂ ಖಾಲಿ ಇದೆ, ನಾವೇನದನ್ನ ಉಪಯೋಗಿಸ್ತಿಲ್ಲ. ನೀವಲ್ಲೇ ಆರಾಮಾಗಿದ್ಬಿಡಿ. ಮಂಗಳ ಮನೆಯಲ್ಲಿದ್ರೆ ಶಾರದಂಗೂ ಒಂದು ಒಳ್ಳೆ ಜೊತೆ ಸಿಕ್ಕಾಗತ್ತೆ. ನೀವೇನ್ ಹೇಳ್ತಿರೋ ನಾವ್ ಅದನ್ನೇ ಮಾಡ್ತೀವಿ. ಗೋಪಿ, ಸ್ಕೂಲ್ನಲ್ಲಿ ಯಾರ ಹತ್ರನೂ ಗಲಾಟೆ ಮಾಡಬಾರ್ದು. ಪೆನ್ನೆ ಮರೆತ್ಬಿಟ್ಟಿದ್ದೀನಿ. ಒಂದ್ ನಿಮಿಷ ತಂದೆ. ಆಂಟಿ, ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಯಾರು ಮಾಡಿದ್ರೇನೋ ಪುಟ್ಟ, ಆಂಟಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದಾರೆ ಅಷ್ಟೇನೆ. ಪಪ್ಪ ನಂಗೆ ಇಷ್ಟ ಇಲ್ಲಪ್ಪ. ರೀ, ಪೆನ್ನೆಲ್ಲೂ ಕಾಣಿಸ್ತಿಲ್ಲ. ಪೆನ್ ಸಿಕ್ತು ಶಾರದಾ, ಮಂಗಳ ತಂದ್ಕೊಟ್ಲು. ಥ್ಯಾಂಕ್ಸ್. ನಾನೇನ್ ಬರ್ಲಾ? ಬಾಯ್ ಬಾಯ್. ಬಾ ಪುಟ್ಟ ಬಾ. ಬಾಯ್. バイ。 ಈ
ಎಲ್ಲರೂ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಇನ್ನೊಬ್ರು ಹಂಗಲ್ಲಿ ಬದುಕು ನಡೆಸ್ತಾ ಇದ್ದೀವಿ. ಇಲ್ಲ, ನಾನು ಈ ಮನೆಗೆ ಯಜಮಾನಿ ಆಗ್ಬೇಕು. ಚಿಂದಿ ಬಟ್ಟೆಯ ಹುಟ್ಟು ಬಂದಳೋ ಚಂದದ ಮನೆಗೆ ಇವಳು ಚಂಡಾಳಿಯು. ಮಧುರ ಜೀವನದ ಎಲ್ಲ ಕನಸುಗಳ ಛಿದ್ರಗೈದಳೋ ಇವಳು ನರರಾಕ್ಷಸಿಯು. ಅನ್ನ ನೀಡಿದ ಗರತಿ ಬಾಳಿಗೆ ಸವತಿಯಾದಳೋ ಇವಳು ಮಹಧೂರ್ತಳು. ಹಾಲುಗೆನ್ನೆಯ ಪುಟ್ಟ ಕಂದನಿಗೆ ವಿಷವ ಕೊಟ್ಟಳೋ ಇವಳು ನವಭೂತನಿಯು. ಹಸುಗೂಸಿನ ಸವಿಬಾಳಿಗೆ ಮುಳ್ಳಾದಳು. ಈ ಮಣ್ಣಿನ ಸ್ತ್ರೀ ಪಂಥಿಗೆ ಹುಣ್ಣಾದಳು. ಚಂದದ ಬಾಳಿಗೆ ಅಂಧಕಾರವ ತಂದಳು. ಕಂದನ ಕೊರಳಿಗೆ ಇವಳೇ ಉರುಳಾದಳು. ಲಜ್ಜೆಯ ಬಿಟ್ಟ ನೀತಿಯ ಕೆಟ್ಟ ಪಾತಕಿಯೋ ಇವಳು. ಕಂದ, ಯಾಕಪ್ಪ ಅಳ್ತಾ ಕೂತಿದ್ಯಾ? ಅಮ್ಮ, ನಂಗ್ ತುಂಬಾ ಹೊಟ್ಟೆ ಹಸಿತೈತಮ್ಮ. ಅಯ್ಯಯ್ಯೋ, ಯಾಕೆ? ಆಂಟಿ ಊಟ ಕೊಡ್ಲಿಲ್ವಾ? ಇಲ್ಲ ಅಮ್ಮ, ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಆಂಟಿ ಕೊಡ್ಲೇ ಇಲ್ಲ. ಅಪ್ಪ ಯಾವಾಗ ಬಂದ್ರು? ಅಪ್ಪ ನನ್ ಬರಕ್ ಮುಂಚೆನೆ ಬಂದಿದ್ರಮ್ಮ. ಎಲ್ಲಿ ಹೋದ್ರಪ್ಪ? ಅಪ್ಪ ಒಳಗಿದ್ದಾರಮ್ಮ. ಮಂಗಳ, ಮಂಗಳ, ಮಂಗಳ. ಅಮ್ಮ ಇಲ್ಲಿದ್ದಾರಮ್ಮ. ಶಾರದಾ, ನನ್ನ ಮಾತು ಕೇಳು ಪ್ಲೀಸ್, ಪ್ಲೀಸ್ ನನ್ನ ಮಾತು ಕೇಳು. ನೀನು ಮಾತಾಡ್ಬೇಡಿ. ನೀವು ಮಾತಾಡೋ ಹಕ್ಕನ್ನ ನೀವ್ ಕಳ್ಕೊಂಡಿದ್ದೀರಾ. ಇಲ್ಲಿವರೆಗೂ ನನ್ ಗಂಟನ್ನ ದೇವರ ಸ್ಥಾನದಲ್ಲಿಟ್ಟಿದ್ದೆ, ಆದ್ರೆ ನನ್ ಗಂಟ ಇಂಥವನ್ನಂತ ತಿಳಿದು ನನ್ ಕೈನಲ್ಲಿ ಬದುಕೋದಕ್ಕಾಗಲ್ಲ ರೀ. ನೀವ್ ಚೆನ್ನಾಗಿರಿ, ನಾನು ಬಿಟ್ಬಿಡಿ. ಶಾರದಾ, ಏನ್ ಮಾಡ್ತಾ ಇದ್ದೀರಾ? ಶಾರದಾ, ಪ್ಲೀಸ್ ನನ್ನ ಮಾತು ಕೇಳು. ನನ್ನ ಮಾತು ಕೇಳು ಶಾರದಾ. ನನ್ನ ತಾಯಿ ತರ ಯಾರು ಭಸ್ಮ ಹಾಕಬಾರ್ದು. ನನ್ನ ತಂದೆ ತರ ಯಾರು ನೇಣು ಹಾಕೋಬಾರ್ದು. ನನ್ನ ತರ ಯಾರು ಅನಾಥರಾಗಬಾರ್ದು. ಅದಕ್ಕೆ ಮಂಗಳಂತರ ಮನೆ ಹಾಳು ಮಾಡೋ ಹೆಂಗಸರಿಗೆಲ್ಲ ಮಂಗಳ ಹಾಡ್ತಾ ಬಂದೆ. ಮಂಗಳ ಹಾಡ್ತಾ ನಮ್ಮ ಏನು ಆಗಲ್ಲ. ನಮ್ಮ ಗೋಪಿ ಸಾಯಬಾರ್ದು. ನಮ್ಮ ಗೋಪಿ ಸಾಯಲ್ಲ. ಗೋಪಿ ಸಾಯೋದಕ್ಕೆ ನಾನು ಬಿಡಲ್ಲ. ಗೋಪಿ, ನಿನ್ನಂತವ್ರು ಬದುಕಿರ್ಲೇಬೇಕು.
ನಿನ್ನ ಸಾಯಬಾರ್ದು ಗೋಪಿ, ನಿನ್ನ ಬದುಕಿರ್ಲೇಬೇಕು. ಡಾಕ್ಟರ್ ಡಾಕ್ಟರ್ is there anybody in the hospital? Please help us. Have pity on us. ಡಾಕ್ಟರ್ ಡಾಕ್ಟರ್ ಗೋಪಿ ಏನು ಆಗಲ್ಲ ಕಣೋ. Come on, please help us. ಡಾಕ್ಟರ್ ಡಾಕ್ಟರ್ ಅವನ ಉಸಿರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನಿನ್ನ ಉಸಿರು ತೆಗೆದುಬಿಡ್ಕೊಳ್ಳಿ. ಆರೋಪಿಯ ಉದ್ದೇಶಗಳು ಏನೇ ಆಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಎಸಗಿರುವ ಅಪರಾಧಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯವು ಶ್ರೀ ಗೋಪಿನಾಥ್ ಅಲಿಯಾಸ್ ಗೋಪಿರವರಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. You're very handsome. I like you. 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 I like you.